ಅಲ್ಲಿ ಬ್ಲಾಕೇಜ್ ಆಗಿದೆ ಅಂತಂತಂದ್ರೆ ಸ್ಟೇಜಸ್ ಯಾವುದು ಸಡನ್ ಆಗಿ ಆಗಲ್ಲ. ಕಾಯಿಲೆಗಳು ನಿಧಾನವಾಗೇ ಆಗೋದು, ನಮಗೆ ಗೊತ್ತಾಗೋದು ಸಡನ್ ಆಗಿ ಅಷ್ಟೇ. ಸೊ ಆ ನಿಧಾನವಾಗಿ ಆಗೋದನ್ನ ನಾವು ಮುಂಚೆನೆ ತಿಳ್ಕೊಂಡ್ರೆ ಚಿಕಿತ್ಸೆನೂ ಬೇಗ ಆಗ್ತದೆ. ಸೊ ನಮ್ಮ ಒಂದು ಬಹಳಷ್ಟು ಸ್ಟಡೀಸ್ ಅಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಮೊದಲನೇ 10ನೇ ವರ್ಷದಿಂದನೇ ಆಲ್ರೆಡಿ ಅಲ್ಲಿ ಕೊಲೆಸ್ಟ್ರಾಲ್ನ ಕಂಡುಹಿಡಿದಿದ್ದಾರೆ. ಬಹಳ ಏನೋ ಬೇರೆ ಬೇರೆ ಕಾರಣಗಳಿಗೆ ಡೆತ್ ಆಗ್ತಕ್ಕಂಥ ಮಕ್ಕಳಲ್ಲಿ ಏನೋ ಅಟಾಪ್ಸಿ ಮಾಡಿ ನೋಡಿದಾಗ ರಕ್ತನಾಳಗಳಲ್ಲಿ ಆಲ್ರೆಡಿ 8 ವರ್ಷ 10 ವರ್ಷದವರೆಗೆ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ. ಸೊ ಅಲ್ಲಿಂದ ಶುರು ಆಗುತ್ತೆ, ಅಲ್ಲಿ ಫೌಂಡೇಶನ್ ಅದು. ಅಲ್ಲಿಂದ 10% ಜಾಸ್ತಿ ಆಗ್ತಾ 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 ಒಂದು ಸಮಯ ಆದ್ಮೇಲೆ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಸೊ ಅದು ಯಾರ್ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ಈಗ ಕೆಲವರಲ್ಲಿ ತುಂಬಾ ಸ್ಪೀಡ್ ಆಗಿ ಕಟ್ಕೊಳ್ಳುತ್ತೆ, ಕೆಲವರಲ್ಲಿ ತುಂಬಾ ಸ್ಲೋ ಆಗಿ ಕಟ್ಕೊಳ್ಳುತ್ತೆ, ಕೆಲವರಲ್ಲಿ ಕಟ್ಕೊಳ್ಳೋದೇ ಇಲ್ಲ. ಸೊ ಇದರಲ್ಲಿ ರಿಸ್ಕ್ ಕ್ಯಾಟಗರಿ ಅಂತ ಕರಿತೀವಿ. ಕೆಲವು ಹೈ ರಿಸ್ಕ್ ಕ್ಯಾಟಗರಿ ಬರ್ತದೆ, ಕೆಲವು ಲೋ ರಿಸ್ಕ್ ಕ್ಯಾಟಗರಿ ಬರ್ತಾರೆ. ಸೊ ಹೈ ರಿಸ್ಕ್ ಕ್ಯಾಟಗರಿ ಅಂತಂದ್ರೆ, ಈಗ ಸಕ್ಕರೆ ಕಾಯಿಲೆ ಇದ್ರೆ, BP ಕಾಯಿಲೆ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಫ್ಯಾಮಿಲಿನಲ್ಲಿ ಯಾರಾದ್ರೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ, ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ರೆ, ಆಲ್ಕೋಹಾಲ್ ಬಹಳಷ್ಟು ತಗೊಳ್ತಾ ಇದ್ರೆ, ಈ ತರದೆಲ್ಲ, ಮತ್ತೆ ಕೊಲೆಸ್ಟ್ರಾಲ್, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಧಿಕವಾಗಿ ಇದ್ರೆ, ಇವರಿಗೆಲ್ಲ ಹೃದಯಾಘಾತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.